ಹಾಯ್ ಫ್ರೆಂಡ್ಸ್, ಲತಾ ಕಿಚನ್ಗೆ ಸ್ವಾಗತ. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸಾರಿ ಫ್ರೆಂಡ್ಸ್, 3 ದಿವಸದಿಂದ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸಾರಿ, ಹಬ್ಬಕ್ಕೆ ಊರಿಗೆ ಹೋಗಿದ್ದೆ, ಆ ಕಾರಣದಿಂದ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸಾರಿ. ಇವತ್ತಿನ ದಿನ ಒಂದು ಸ್ನ್ಯಾಕ್ಸ್ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ಅವರೆಬೇಳೆ ಬಳಸಿ ಒಂದು ಮಿಕ್ಸ್ಚರನ್ನು ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ಮಿಕ್ಸ್ಚರ್ ಮಾಡೋದಕ್ಕೆ 1 ಕಪ್ಪಷ್ಟು ಹುರಿಗಡಲೆ, ಹಾಗೆ 1 ಕಪ್ಪಷ್ಟು ಕಡಲೆ ಬೀಜ. ನಿಮಗೆ ನೋಡಿಕೊಂಡು ಸ್ವಲ್ಪ ಕಡಿಮೆ ಬೇಕು ಅಂದರೆ ಕಡಿಮೆನೂ ಕೂಡ ತೊಗೋಬೋದು. ಹಾಗೆ 1 ಟೀ ಸ್ಪೂನಷ್ಟು ಅಚ್ಚ ಪುಡಿ, 1 ಚಿಟಿಕೆ ಅರಿಶಿನ ಪುಡಿ, ಸ್ವಲ್ಪ ಕರಿಬೇವು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ತೊಗೊಂಡಿದ್ದೀನಿ. ನಾವು ಅವರೆಬೇಳೆ ಏನು ತೊಗೊಂಡಿದ್ದೀವಿ, ಅವರೆಬೇಳೆನ ನೀಟಾಗಿ ನೀರು ಹಾಕಿ ತೊಳೆದು ತೊಗೊಂಡಿರೋದ್ರಿಂದ ನೀರಿನ ಅಂಶ ಇರುತ್ತೆ. ಅದಕ್ಕೋಸ್ಕರ ಈ ಥರ ಒಂದು ನ್ಯಾಪ್ಕಿನ್ ತೊಗೊಳ್ಳಿ. ನ್ಯಾಪ್ಕಿನ್ ಮೇಲೆ ಈ ಥರ ಅವರೆಬೇಳೆ ಏನು ತೊಗೊಂಡಿದ್ವಿ ಅದನ್ನು ಹಾಕ್ಬಿಟ್ಟು ನೀರಿನ ಅಂಶ ಏನಿರುತ್ತೆ, ನೀರಿನ ಅಂಶ ಎಲ್ಲ ಹೋಗಬೇಕು. ನೀಟಾಗಿ ಒರೆಸ್ಕೋಬೇಕಾಗುತ್ತೆ. ನೋಡಿ, ಒರೆಸೋಕ್ಕಾಗಲ್ಲ, ಅದರಿಂದ ಈ ಥರ ನ್ಯಾಪ್ಕಿನ್ನಿಗೆ ಹಾಕ್ಬಿಟ್ಟು ನೋಡಿ ಈ ಥರ ಮಡಚಿಬಿಟ್ಟು ಕೈಯಲ್ಲಿ ಈ ಥರ ಇದು ಮಾಡಿದ್ರೆ ನೀಟಾಗೆಲ್ಲ ತೇವಾಂಶ ಏನೇ ಇರುತ್ತೆ ಅದೆಲ್ಲ ನ್ಯಾಪ್ಕಿನೆಲ್ಲ ಹೀರ್ಕೊಳ್ಳುತ್ತೆ. ನೋಡಿ, ಏನಕ್ಕೆ ಈ ಥರ ಮಾಡ್ತಾ ಇರೋದನ್ನು ಎಣ್ಣೆಗೆ ಹಾಕಿದ್ರೆ ಸಿಡಿಯುತ್ತೆ ಅನ್ನೋದಕ್ಕೋಸ್ಕರ ಅಷ್ಟೇ. ನೋಡಿ, ಇಟ್ಕೊಂಡು ಈ ಥರ ಇದು ಮಾಡಿದ್ರೆ ತೇವಾಂಶ ಎಲ್ಲ ನ್ಯಾಪ್ಕಿನ್ ಹೀರ್ಕೊಳ್ಳುತ್ತೆ. ಇಷ್ಟೇ. ಇಷ್ಟು ಮಾಡಿ ಸೈಡಿಗೆ ತೆಗೆದಿಟ್ಕೊಂಡ್ರೆ ಆಯಿತು, ತೇವಾಂಶ ಇರೋದಿಲ್ಲ. ಇಷ್ಟೇ ಇದು. ಇವಾಗ ನಾನು ಒಂದು ಬಾಣಲಿನ ಬಿಸಿಗಿಟ್ಟಿದ್ದೀನಿ. ನಿಮಗೆ ಕರಿಯೋದಕ್ಕೆ, ಅವರೆಬೇಳೆ ಕರಿಯೋದಕ್ಕೆ ಎಷ್ಟು ಬೇಕೋ ನೋಡಿಕೊಂಡು ಎಣ್ಣೆನ ಯೂಸ್ ಮಾಡ್ಕೊಳ್ಳಿ. ಎಣ್ಣೆ ಕೂಡ ಬಿಸಿಯಾಗಿದೆ. ಈ ಥರ ಒಂದು ಬೇಳೆನ ಹಾಕ್ಬಿಟ್ಟು ನೋಡಿ, ಸಡನ್ನಾಗಿ ಮೇಲೆ ಬರಬಾರ್ದು. ಅವರೆಬೇಳೆ ಹಾಕಿರ್ತೀವಿ ಅದು ನಿಧಾನವಾಗಿ ಮೇಲೆ ಬರಬೇಕದು. ಅವಾಗ ಎಣ್ಣೆ ಮೀಡಿಯಮ್ಮಾಗಿ ಕಾದಿರುತ್ತೆ. ನೋಡಿ, ಒಂದು ಅರ್ಧ ನಾವೇನು ತೊಗೊಂಡಿದ್ವಿ ಅವರೆಬೇಳೆ, ಒಂದು ಅರ್ಧನ ನಾನು ಸೇರಿಸಿದ್ದೀನಿ. ಅಂದರೆ ಸಡನ್ನಾಗಿ ಜಾಸ್ತಿನೂ ಹಾಕ್ಬಿಡಿ. ಅವರೆಬೇಳೆ ಉಪ್ಪು ಬಂದುಬಿಡುತ್ತೆ, ಎಣ್ಣೆ ಎಲ್ಲ ಚೆಲ್ಲೋಗುತ್ತೆ. ನೋಡಿ, ಮೇಲ್ಗಡೆ ನೊರೆ ಏನು ಬಂದಿರುತ್ತೆ, ನೊರೆ ಎಲ್ಲ ಹೋಗಬೇಕು. ಎಣ್ಣೆ ಮೇಲ್ಗಡೆ ನೊರೆ ಏನು ಬಂದಿರುತ್ತೆ ಅದೆಲ್ಲ ಹೋಗಬೇಕು. ನೋಡಿ, ಈ ಥರ ಆಗಬೇಕು. ನಾವು ಒಂದು ಬೇಳೆನ ತೊಗೊಂಡು ನೋಡಿದ್ರೆ ಅದು ಈ ಥರ ಕೈಯಲ್ಲಿ ಪ್ರೆಸ್ ಮಾಡಿದಾಗ ಪುಡಿ ಪುಡಿ ಆಗಬೇಕದು. ನೋಡಿ, ಕಾಣ್ತಾ ಇದೆ ಅನ್ಕೋತೀನಿ. ಬಿಸಿ ಇದೆ ನೋಡಿ, ಈ ಥರ ಪುಡಿ ಪುಡಿ ಆಗಬೇಕು. ನೋಡಿ, ಈ ಥರ ಆಗಬೇಕು. ಈ ಥರ ಪುಡಿ ಪುಡಿ ಆಯಿತು ಅಂದರೆ ಆಗಿದೆ ಅಂತೇಳಿ ಅರ್ಥ. ಈಗ ಆಗಿದೆ. ನಾನು ಬೇರೆ ಬಟ್ಲಿಗೆ ತೆಗೆದಿಡ್ತಾ ಇದ್ದೀನಿ. ನೋಡಿ, ಬಟ್ಲಿಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ ನಾನು. ಸೇಮ್ ಎಲ್ಲನೂ ಅದೇ ಥರ ಬಟ್ಲಿಗೆ ಸಪ್ರೇಟ್ ಮಾಡಿಕೊಂಡ್ರೆ ಆಯಿತು. ನೆಕ್ಸ್ಟ್ ಸೆಕೆಂಡ್ ಬ್ಯಾಚ್ ಕೂಡ ಹಾಕ್ತಾಯಿದ್ದೀನಿ. ಈ ಥರ ಕೈಯಲ್ಲಿ ಹಾಕಿದ್ರೆ ಬೆಟರ್. ನಿಮಗೆ ಸಡನ್ನಾಗಿ ಎಣ್ಣೆ ಉಕ್ಕೋದಿಲ್ಲ. ಸ್ವಲ್ಪ ಸ್ವಲ್ಪನೇ ಕೈಯಿಂದ ತೊಗೊಂಡು ಈ ಥರ ತೆಳುವಾಗಿ ಬಿಡಬೇಕು. ನೋಡಿ, ಎಣ್ಣೆ ಸಡನ್ನಾಗಿ ಉಕ್ಕಲ್ಲ, ಹಬೆನೂ ಹೊಡಿಯಲ್ಲ ಕೈಗೆ. ನೋಡಿ, ಈ ಥರ ಮಿಕ್ಸ್ ಮಾಡ್ಕೋಬೇಕು. ನೊರೆ ಎಲ್ಲ ಹೋಗೋವರೆಗೂ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಅಷ್ಟೇ. ನೋಡಿ, ಈ ಥರ ಆಗಬೇಕು. ನಿಮಗೆ ಗೊತ್ತಾಗ್ಬಿಡ್ತೈತೆ, ನೊರೆ ಬರೋದಿಲ್ಲ. ನೊರೆ ಬರೋದೆಲ್ಲ ಸ್ಟಾಪ್ ಆಗುತ್ತೆ. ಆಗ ಆಗಿದೆ ಅಂತೇಳಿ ಅರ್ಥ. ನೋಡಿ, ಇದಾಗಿದೆ. ನಾನು ಬೇರೆ ಬಟ್ಲಿಗೆ ಶಿಫ್ಟ್ ಮಾಡ್ತಾಯಿದ್ದೀನಿ. ಇಷ್ಟೇ. ನೋಡಿ, ಈ ಥರ ಆಗಬೇಕು. ಇವಾಗ ನಾನು ಕಡಲೆ ಬೀಜ ಏನು ತೊಗೊಂಡಿದ್ದೆ ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಕಡಲೆ ಬೀಜನೂ ಅಷ್ಟೇ ಬೇಗ ಫ್ರೈ ಆಗುತ್ತೆ. ನೋಡಿ, ಇವಾಗ ಕಡಲೆ ಬೀಜ ಕೂಡ ಆಗಿದೆ. ಅದೇ ಬಟ್ಲಿಗೆ ನಾವು ಅವರೆಬೇಳೆ ಏನು ಫ್ರೈ ಮಾಡ್ಕೊಂಡಿದ್ವಿ ಅದೇ ಬಟ್ಲಿಗೆ ನಾನು ಕಡಲೆ ಬೀಜನೂ ಕೂಡ ಸೇರಿಸ್ತಾ ಇದ್ದೀನಿ. ಇವಾಗ ಸ್ವಲ್ಪ ಕರಿಬೇವನ್ನು ತೊಗೊಂಡಿದ್ವಲ್ಲ, ಕರಿಬೇವನ್ನು ಕೂಡ ಫ್ರೈ ಮಾಡ್ಕೋಬೇಕಾಗುತ್ತೆ. ಕರಿಬೇವು ಹಾಕೋದ್ರಿಂದ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ನೋಡಿ, ಕರಿಬೇವನ್ನು ಫ್ರೈ ಮಾಡ್ಕೊಂಡಿರೋ ಕರಿಬೇವನ್ನು ಕೂಡ ಅದಕ್ಕೆ ಸೇರಿಸ್ತಾ ಇದ್ದೀನಿ. ಇಷ್ಟೇ ಫ್ರೆಂಡ್ಸ್. ನೋಡಿ, ಕಾಣ್ತಿದೆ ಅನ್ಕೋತೀನಿ. ಇದಕ್ಕೆ ನಾನು ಹುರ್ಗಡ್ಲೆ ಏನು ತೊಗೊಂಡಿದ್ದೆ, ಹುರ್ಗಡ್ಲೆ, ಹಾಗೆ 1 ಚಿಟಿಕೆ ಅರಿಶಿನ ಪುಡಿ,
ಹಾಗೆ 1 ಟೀ ಸ್ಪೂನು ಇಲ್ಲ 3/4 ಟೀ ಸ್ಪೂನಷ್ಟು ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ನೋಡಿಕೊಂಡು ಹಾಕ್ಕೊಳ್ಳಿ. ಅಚ್ಚ ಖಾರದ ಪುಡಿನ ಸೇರಿಸ್ತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಕರಿಬೇವೇನಿದೆ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ, ಆವಾಗ ನೀಟಾಗಿ ಪೌಡ್ರ್ ಥರ ಆಗುತ್ತೆ. ಅದು ತಿನ್ನಬೇಕಾದ್ರೆ ಬಾಯಿ ಸಿಗುತ್ತಲ್ಲ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಎಣ್ಣೆನಲ್ಲಿ ಫ್ರೈ ಆಗಿರೋದ್ರಿಂದ ನೋಡಿ ಈ ರೀತಿಯಾಗಿ ಕೈಯಾಗೆ ತೊಗೊಂಡು ನೀಟಾಗಿ ಪುಡಿ ಮಾಡ್ಕೊಳ್ಳಿ. ಇಷ್ಟೇ, ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಆದಷ್ಟು ಕೈಯಲ್ಲೇ ಮಿಕ್ಸ್ ಮಾಡಿಕೊಂಡ್ರೆ ಬೆಟರ್ ಅನಿಸುತ್ತೆ. ನೋಡಿ ಇಷ್ಟೇ, ಎಷ್ಟು ಕಲರ್ಫುಲ್ಲಾಗಿ ಕಾಣ್ತದೆ. ಹೊರಗಡೆ ಬೇಕ್ರಿನಲ್ಲೆಲ್ಲ ತಂದರೆ ಸಿಕ್ಕಾಪಟ್ಟೆ ರೇಟು ಜಾಸ್ತಿ ಇರುತ್ತೆ. ಮನೆಯಲ್ಲೇ ಮಾಡಿಕೊಂಡ್ರೆ ತುಂಬ ಈಸಿಯಾಗಿ ಮಾಡ್ಕೋಬೋದು. ನೋಡಿ ಸಂಜೆ ಟೈಮ್ ಟೀ ಟೈಮ್ಗೆ ಅಥವಾ ಮಕ್ಕಳು ಸ್ಕೂಲಿಂದ ಬರ್ತಾರಲ್ವ, ಅವ್ರಿಗೆ ಸ್ನ್ಯಾಕ್ಸ್ ಆಗಿ ನಾವೇ ಮನೆಯಲ್ಲೇ ಮಾಡ್ಕೋಬೋದು, ತುಂಬ ಈಸಿಯಾಗಿ ಮಾಡ್ಕೋಬೋದು. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವೀಡಿಯೋ. ಹಾಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟಲ್ಲಿ ತಿಳಿಸೋದು ಮರಿಬೇಡಿ ಫ್ರೆಂಡ್ಸ್. ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಫೇಸ್ಬುಕ್ಕಲ್ಲಿ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.